ನಮಗೆ ರಾಜ್ಯರ ಆಡಳಿತ ಬೇಡ, ನಿರಂಕುಶ ಪ್ರಭುತ್ವ ಆಡಳಿತ ಬೇಡ, ನಮಗೆ ಹಿಟ್ಲರ್ ಆಡಳಿತ ಬೇಡ. ಬದಲಾಗಿ ಚುನಾವಣೆ ವ್ಯವಸ್ಥೆಯ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮೂಲಕ ಸರ್ಕಾರಗಳನ್ನು ರಚನೆ ಮಾಡಿ ಪ್ರಜಾಪ್ರಭುತ್ವದ ಆಡಳಿತ ಬೇಕು, ಪ್ರಜೆಯೇ ಪ್ರಭು ಆಗಬೇಕು. ದ ಅಲ್ಟಿಮೇಟ್ ಪವರ್ ಶುಡ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ದ ಸಿಟಿಜನ್ ಆಫ್ ದ ಕಂಟ್ರಿ ಅನ್ನುವ ತತ್ವದೊಂದಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪವಿತ್ರ ಗ್ರಂಥ ಸಂವಿಧಾನದ ಮೂಲಕ ನಮ್ಮಷ್ಟಕ್ಕೆ ನಾವೇ ಜಾರಿಗೆ ತಂದಿದ್ದೀವಿ. ಆದರೆ ಆಗ್ತಾ ಇರೋದೇನು ಸ್ವಾಮಿ? ರಾಜ್ಯರ ಆಡಳಿತ ಬೇಡ ಅಂತ 1947 ನಿರ್ಧಾರ ಮಾಡಿ 1950 ಜನವರಿ 26 ಗಣರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಮುಂದುಗಡೆ, ನಮ್ಮ ಕಣ್ಮುಂದೆ ಏನು ನಡೀತಾ ಇದೆ? ನಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸತ್ಯ ಗೊತ್ತು, ನಿತ್ಯವೂ ಕೂಡ ಗೊತ್ತು. ನಮಗೆ ರಾಜರ ಆಡಳಿತ ಬೇಡ, ಹಿಟ್ಲರ್ ನೀತಿ ಬೇಡ, ನಿರಂಕುಶ ಪ್ರಭುತ್ವ ಬೇಡ, ಜನರ ಆಸೆಯಂತೆ ನಾವು ನಡೆದುಕೊಳ್ಳಬೇಕು, ಜನರ ಆಸೆ ಆಕಾಂಕ್ಷೆಗಳಿಗೆ ನಾವು ಸ್ಪಂದಿಸಬೇಕು ಸರ್ಕಾರದಲ್ಲಿ ಅನ್ನುವಂಥ ನೀತಿಯನ್ನು ಮರೆತು ಬಿಟ್ಟು ನಾನು ಶಾಸಕನಾಗಬೇಕು, ನನ್ನ ಮಗಳು ಶಾಸಕಿ ಆಗಬೇಕು, ನನ್ನ ಮಗ ಶಾಸಕ ಆಗಬೇಕು, ವಂಶಾಡಳಿತ, ಡೈನಾಸ್ಟಿಕ್ ಪಾಲಿಟಿಕ್ಸ್, ಇದು ಪ್ರಜಾಪ್ರಭುತ್ವನ ಸ್ವಾಮಿ? ಎರಡು ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾಂತೀಯ ಪಕ್ಷಗಳು ನಾಯಕರಿಗೆ ನಾಚಿಕೆ ಬರ್ತಾ ಇಲ್ವಾ? ಅಥವಾ ನಿಮಗೆ ಆತ್ಮ ಸಾಕ್ಷಿ ಅನ್ನೋದೇ ಇಲ್ವಾ? ಒಂದೊಂದು ಮನೆತನಗಳಿಗೆ 4-5 ಟಿಕೆಟ್ಗಳನ್ನು ಕೊಡ್ತಾ ಇದ್ದೀರಲ್ಲ, ಬಿ ಫಾರ್ಮ್ಗಳನ್ನು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಮಾಡ್ತಾ ಇದ್ದೀರಾ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನು ಮಾಡ್ತಾ ಇದ್ದೀರಾ, MLCಗಳನ್ನು ಮಾಡ್ತಾ ಇದ್ದೀರಾ, ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡ್ತಾ ಇದ್ದೀರಾ, ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾ ಇದ್ದೀರಾ, ಸೋತವರನ್ನು ಕೂಡ ವಿಧಾನ ಪರಿಷತ್ತಿಗೆ ಕಳಿಸ್ತೀರಾ. ರಾಜ್ಯಸಭಾ ಸದಸ್ಯರನ್ನ ತಿರಸ್ಕಾರ ಮಾಡಿದ್ದಾರೆ ಜನ, ಆದರೂ ಕೂಡ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾ ಇದ್ದೀರಾ. ಯಾರೇ ನಿಮಗೆ ರೈಟ್ಸ್ ಕೊಟ್ಟಿದ್ದು? ಈ ರೈಟ್ಸ್ ಇರೋದು ಪ್ರಜೆಗಳ ಹತ್ರ, ಮತದಾರನ ಹತ್ತಿರ. ಮತದಾರನ ಹಕ್ಕನ್ನು ಕಿತ್ತುಕೊಂಡು ನೀವು ಬೇಕಾಬಿಟ್ಟಿ ಆಡಳಿತ ಮಾಡ್ತಾ ಇದ್ದೀರಾ. ಈ ದೇಶದಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಲ್ಲ, ಕಾಂಗ್ರೆಸ್ ಮತ್ತು BJP. ಏನಂತ ಹೇಳ್ಕೊಳ್ತಾ ಇದ್ದೀರಾ? ವಂಶಾಡಳಿತ ಬೇಡ ನಮಗೆ, ವಂಶ ಪರಂಪರೆಯ ಆಡಳಿತ ನಮಗೆ ಬೇಡ ಅಂತ ವಿರುದ್ಧವಾಗಿ ಮಾತನಾಡ್ತಾ ಇರ್ತಕ್ಕಂಥವ್ರು ಇಲ್ಲಿವರೆಗೆ ಈಗ ಏಕಾಏಕಿ ಒಂದೊಂದೇ ಕುಟುಂಬಕ್ಕೆ 4-5 ಟಿಕೆಟ್ ಕೊಡ್ತಾ ಇದ್ದೀರಲ್ಲ, ನಿಮಗೆ ದರ್ಪ ಚರ್ಮಣ, 6th ಸೆನ್ಸ್ ಕೆಲಸ ಮಾಡ್ತಾ ಇಲ್ವಾ? ಭ್ರಷ್ಟಾಚಾರ ಆಕಸದೆತ್ತಕ್ಕೆ ಮೆರಿತಾ ಇದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವವರು, ಹೇಳುವವರು, ಕೇಳುವವರು ಇಲ್ಲ. ಯಾಕೆ ಅಂದರೆ ಹೇಳ್ತಾರಲ್ಲ, ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ಯಾರು ಈ ದೇಶವನ್ನು ಕಾಪಾಡಬೇಕು, ಯಾರು ಈ ನಾಡನ್ನು ಕಾಪಾಡಬೇಕು ಅಂಥವರೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದು ನಾವು ಪವಿತ್ರ ಆತ್ಮಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ, ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ನಾಚಿಕೆ ಇಲ್ಲದ ಜನಪ್ರತಿನಿಧಿಗಳು ಅಂತ ಜನಸಾಮಾನ್ಯ ಮಾತಾಡ್ಕೊಳ್ತಾ ಇದ್ದಾನೆ. ಜನಸಾಮಾನ್ಯನ ಧ್ವನಿ ಇಲ್ಲದವನನ್ನಾಗಿ ಮಾಡಿದ್ದಾರೆ, ದಮನವನ್ನ ಮಾಡಿದ್ದಾರೆ. ಜನಾಭಿಪ್ರಾಯವನ್ನ ಕೇಳಿಬಿಟ್ಟು ಟಿಕೆಟ್ ಕೊಡಿ ಸ್ವಾಮಿ. ನೀವು ಶಾಸಕ ಸ್ಥಾನಕ್ಕಾಗಿ, ಸಂಸತ್ ಸದಸ್ಯರ ಸ್ಥಾನಕ್ಕಾಗಿ, ಅಥವಾ ವಿಧಾನ ಪರಿಷತ್ತಿನ ಸ್ಥಾನಕ್ಕಾಗಿ, ಅಥವಾ ರಾಜ್ಯಸಭಾ ಸದಸ್ಯರ ಸ್ಥಾನಕ್ಕಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರ ಸ್ಥಾನಕ್ಕಾಗಿ, ತಾಲೂಕ್ ಪಂಚಾಯತಿ ಸದಸ್ಯರ ಸ್ಥಾನಕ್ಕಾಗಿ, ಕಾರ್ಪೊರೇಷನ್ ಕಂಟೆಸ್ಟ್ ಮಾಡಬೇಕಲ್ಲ ಆ ಸದಸ್ಯರ ಸ್ಥಾನಕ್ಕಾಗಿ ಜನಾಭಿಪ್ರಾಯವನ್ನು ಪಡೆದು, ಮತದಾರನ ಅಭಿಪ್ರಾಯವನ್ನು ಪಡೆದು ನಿಮ್ಮ ಪಕ್ಷದಿಂದ ಟಿಕೆಟ್ ಕೊಡಿ. ಹೈಕಮಾಂಡ್ ಸಂಸ್ಕೃತಿ ಅಂತೆ, ಬದನೆಕಾಯಿ ನಿಮ್ಮದು ಅಂತ ಬೈತಾ ಇದ್ದಾನೆ ಮತದಾರ. ನಿಮ್ಮನ್ನು ಸಹಿಸ್ಕೊಳ್ತಾ ಇಲ್ಲ. ಒಂದು ಪಕ್ಷಕ್ಕೆ ಬೈಯೋದು, ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಪಕ್ಷ ಇಲ್ಲಿವರೆಗೆ ದೇಶವನ್ನ ಅಭಿವೃದ್ಧಿಯತ್ತ ಸಾಗೋದಕ್ಕೆ ಬಿಟ್ಟಿಲ್ಲ, ಇಲ್ಲಿ ವಂಶಾಡಳಿತ ನಡೀತಾ ಇತ್ತು. ನೀವೇನು ಮಾಡ್ತಾ ಇದ್ದೀರಾ? ವಂಶಾಡಳಿತ ಅಂತ ಜರಿಯುತ್ತಾ ನೀವು ಕೂಡ ವಂಶಾಡಳಿತವನ್ನೇ ಪೂಜ್ಯ ಭಾವನೆಯಿಂದ ಕಾಣ್ತಾ ಇದ್ದೀರಾ ಸ್ವಾಮಿ. ಒಂದೇ ಒಂದು ಕಮ್ಯುನಿಟಿನ ಹಿಡಿತದಲ್ಲಿ ಈ ದೇಶದ ಆಡಳಿತ ವ್ಯವಸ್ಥೆ ಸಿಕ್ಕಾಕೊಂಡಿದೆ. ವಿರೋಧ ಪಕ್ಷದವರನ್ನ ಸರ್ಕಾರದ ಇಲಾಖೆಗಳ ಮೂಲಕ ಹಣಿತಾ ಇರೋದು, ದ್ವೇಷ ರಾಜಕಾರಣ ಮಾಡ್ತಾ ಇರೋದು, ಕೊಟ್ಟ ಭರವಸೆಗಳಿಗೆ ನೀರೆರಚೋದು,
ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿಬಿಟ್ಟು ನಿರುದ್ಯೋಗವನ್ನು ಹೆಚ್ಚಿಗೆ ಮಾಡುವುದು, ದ್ವೇಷ ಭಾಷಣಗಳನ್ನು ಮಾಡುವುದು, ಜಾತಿಯ ವಿಷ ಬೀಜವನ್ನು ಯುವಕರ ಮನಸ್ಸಿನಲ್ಲಿ ಬಿತ್ತುವುದು, ಧರ್ಮದ ವಿಷ ಬೀಜವನ್ನು ಯುವಕ ಯುವತಿಯರ ಮನಸ್ಸಿನಲ್ಲಿ ಬಿತ್ತುವುದು, ನೀವು ಮಾತ್ರ ಮತ ಪಡೆದು ಆರಾಮಾಗಿರೋದು. ಜನಸಾಮಾನ್ಯರ ಮಕ್ಕಳು ಕೋರ್ಟ್ ಕೇಸ್ಗೆ ಅಟೆಂಡ್ ಆಗ್ಬೇಕು ಸ್ವಾಮಿ. ನಿಮ್ಮ ಸಲುವಾಗಿ ಹೊಡೆದಾಟ ಬಡದಾಟ ನಡೀತಾ ಇದೆ. ನಿಮ್ಮ ತೀಟೆಗೋಸ್ಕರ, ನಿಮ್ಮ ಅಧಿಕಾರದ ಲಾಲಸೆಗೋಸ್ಕರ ಜನಸಾಮಾನ್ಯ ಬೀದಿಯಲ್ಲಿ ಹೊಡೆದಾಡ್ತಾ ಇದ್ದಾನೆ. ಅವರ ರಕ್ಷಣೆ ಯಾರು ಬರ್ತಾರ್ರಿ ಸ್ವಾಮಿ? ನೀವು ಬರ್ತೀರಾ? ಕೋರ್ಟ್ಗೆ ಹೋಗಬೇಕು, ಪೊಲೀಸ್ ಸ್ಟೇಷನ್ ಕೇಸ್ ಆಗುತ್ತೆ. ಜನಸಾಮಾನ್ಯರಿಗೆ ಜ್ಞಾನವನ್ನು ಅರಿವನ್ನು ಮೂಡಿಸಬೇಕಾದಂಥ ರಾಜಕೀಯ ಪಕ್ಷಗಳು ಹೊಡೆದಾಟಕ್ಕಿಳಿದಿದ್ದಾವಲ್ಲ ಸ್ವಾಮಿ. ಪ್ರಜಾಪ್ರಭುತ್ವದ ಗತಿ ಏನು ಅಂತ ಮನಸ್ಸಿನಲ್ಲಿ ನೊಂದ್ಕೊಳ್ತಾ ಇದ್ದಾನೆ ಮತದಾರ ದೇವರು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾನೇ ಪ್ರಭು ಎಂದು ಬೀಗುತ್ತಿದ್ದ ಮತದಾರನಿಗೆ ಒಂದು ಡೌಟ್ ಕಾಡ್ತಾ ಇದೆ. ಇಲ್ಲಿ ನಿಜವಾದ ಪ್ರಭು ನಾನಲ್ಲ, ನದಿ ದಾಟಿದ ಮೇಲೆ ಅಂಬಿಗನಿಗೆ ಗುರು. ನಾನು ಇವನನ್ನ ನದಿ ದಾಟುವವರೆಗೆ ಕರೆದುಕೊಂಡು ಹೋಗಿ ವಿಧಾನಸೌಧದಲ್ಲಿ ಕುಳಿತುಕೊಳ್ಳೋ ಹಾಗೆ ಮಾಡಿದ್ದೀನಿ. ನಾನು ಇವನನ್ನು ನದಿ ದಾಟುವವರೆಗೆ ಪಾರ್ಲಿಮೆಂಟ್ನಲ್ಲಿ ಕುಳಿತುಕೊಳ್ಳೋ ಹಾಗೆ ಮಾಡಿದ್ದೀನಿ, ಅಧಿಕಾರ ಕೊಟ್ಟಿದ್ದೀನಿ. ಆದರೆ ಇವಾಗಲೇ ನನಗೆ ಏರಿದ ಏಣಿಯನ್ನು ಒದ್ದು ನನ್ನನ್ನು ಕೀಳಾಗಿ ಕಾಣ್ತಾ ಇದ್ದಾನಲ್ಲ ಜನಪ್ರತಿನಿಧಿ. ಯಾರ ಮೇಲೆ ಭರವಸೆ ಇಡಬೇಕು ಈ ದೇಶದ ಭವಿಷ್ಯಕ್ಕಾಗಿ, ನನ್ನ ಭವಿಷ್ಯಕ್ಕಾಗಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ನಾಗರಿಕ. ಹಾಗಿದ್ದರೆ ಇದಕ್ಕೆ ಸೊಲ್ಯೂಷನ್, ಏನಾದರೂ ಒಂದು ಸೊಲ್ಯೂಷನ್ ಬೇಕಲ್ವಾ? ಇದೇ ಸೊಲ್ಯೂಷನ್. ಏನದು ಅಂದರೆ, ಯಾವುದೇ ರಾಜಕೀಯ ಪಕ್ಷಗಳು ಒಂದೇ ಮನೆತನಕ್ಕೆ 2-3 ಟಿಕೆಟ್ಗಳನ್ನ ಕೊಟ್ಟರೆ ಅಂಥ ಪ್ರತಿನಿಧಿಗಳನ್ನು ಮತದಾರ ಸೋಲಿಸಲೇಬೇಕು, ಪಾಠವನ್ನು ಕಲಿಸಲೇಬೇಕು. ಇವಾಗ ಅವಕಾಶ ನಮಗೆ ಸಿಕ್ಕಿದೆ. ಅರ್ಥ ಆಗಬೇಕು ರಾಜಕೀಯ ಪಕ್ಷಗಳಿಗೆ. ನಾವೇನಾದರೂ ಒಂದು ಮನೆಯಲ್ಲಿ ಒಬ್ಬರಿಗಿಂತ ಹೆಚ್ಚಿಗೆ ಏನಾದರೂ ಟಿಕೆಟ್ ಕೊಟ್ಟರೆ, ಸಂಪೂರ್ಣವಾಗಿ ಜಾತಿ ಆಧಾರದವನ್ನೇ ಇಟ್ಟುಕೊಂಡು ಟಿಕೆಟ್ ಕೊಟ್ಟರೆ ನಮ್ಮನ್ನು ಮನೆ ಕಳಿಸ್ತಾನೆ ಮತದಾರ. ಮತದಾರ ಬುದ್ಧಿವಂತ ಇದ್ದಾನೆ, ಜ್ಞಾನವಂತ ಇದ್ದಾನೆ ಎನ್ನುವ ಅರಿವು, ಪಾಠವನ್ನು ಕಲಿಸಬೇಕಾಗಿದೆ ರಾಜಕೀಯ ಪಕ್ಷಗಳಿಗೆ. ತಾವು ಆಡಿದ್ದೇ ಆಟ ಅನ್ನುವ ಮಟ್ಟಿಗೆ ರಾಜಕೀಯ ನಾಯಕರು ಹೈಕಮಾಂಡಿಗೆ ಮಾತ್ರ ಅಣತಿ, ಮತದಾರನಿಗೆ ನಮಸ್ಕಾರ ಮಾಡೋ ಹಾಗಿಲ್ಲ. ಚುನಾವಣೆ ನಂತರ, ಚುನಾವಣಾ ಸಂದರ್ಭದಲ್ಲಿ ಕೈ ಕಾಲು ಬಿದ್ದುಕೊಂಡು ಮತ ಕೇಳಿಕೊಂಡು ಗೋಗರ್ಕೊಂಡು, ಈಗ ಚುನಾವಣೆ ನಂತರ ನೀವು ಆಡುವ ಆಟಗಳು, ನವರಂಗಿಯ ಆಟಗಳು ಜನಸಾಮಾನ್ಯದಲ್ಲಿ ಮನಸ್ಸಿನಲ್ಲಿ ತುಂಬಾ ನೋವು ಕಾಡ್ತಾ ಇದೆ. ನಿಮ್ಮ ಆಡುವ ಆಟಗಳಿಂದ ಜನಸಾಮಾನ್ಯ ನೊಂದ್ಕೊಳ್ತಾ ಇದ್ದಾನೆ. ದಯವಿಟ್ಟು ಇನ್ನು ಮೇಲಾದರೂ ಮತದಾರ ಎಚ್ಚೆತ್ತುಕೊಳ್ಳಬೇಕು. ಯಾವ ಮನೆತನಕ್ಕೆ ಒಬ್ಬರಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಟಿಕೆಟ್ಗಳನ್ನು ಕೊಟ್ಟಿವೆ ಅಲ್ಲ ರಾಜಕೀಯ ಪಕ್ಷಗಳು, ಅವರಿಗೆ ಪಾಠ ಕಲಿಸಿ, ಬುದ್ಧಿ ಕಲಿಸಿ, ಹೇಗೆ ಚುನಾವಣೆಯಲ್ಲಿ ಪಾಠ ಕಲಿಸಿ, ಸೋಲಿಸುವುದರ ಮೂಲಕ ತಕ್ಕ ಪಾಠ ಕಲಿಸಿ ಅನ್ನುವುದೇ ಮತದಾರನ ಅಭಿಪ್ರಾಯ. ನಮ್ಮ ವಿಸ್ಮಯ ನ್ಯೂಸ್ಗೆ ಸಮೀಕ್ಷೆಯ ಪ್ರಕಾರ ಸಿಕ್ಕಂಥ ಮಾಹಿತಿ, ರಿಪೋರ್ಟ್, ವರದಿ ಏನು ಅಂದರೆ, ನಾವು ರಾಜ್ಯ ಪರಂಪರೆಯನ್ನು, ವಂಶಾಡಳಿತವನ್ನು ಸಹಿಸುವುದಿಲ್ಲ ಅನ್ನುವ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಜನರ ಮುಂದೆ ಮತ್ತು ಜನಪ್ರತಿನಿಧಿಗಳ ಮುಂದೆ ಮತ್ತು ರಾಜಕೀಯ ಪಕ್ಷಗಳ ಮುಂದೆ ಈ ವಿಷಯವನ್ನು ವಿಶೇಷವಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಮತ್ತೆ ಇಂಥ ನ್ಯೂಸ್ಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ವಿಸ್ಮಯ ನ್ಯೂಸ್. ಇದಾಗಿತ್ತು ಇವತ್ತಿನ ವಿಶೇಷ. ನಮಗೆ ರಾಜ್ಯಪ್ರಭುತ್ವ ಬೇಕಾಗಿಲ್ಲ, ಹಿಟ್ಲರ್ ಆಡಳಿತ ಬೇಕಾಗಿಲ್ಲ, ನಿಜವಾದ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಪ್ರಜಾಪ್ರಭುತ್ವ, ಪ್ರಜೆಗಳ ಪ್ರತಿನಿಧಿಗಳು ನಮಗೆ ಬೇಕಾಗಿದ್ದಾರೆ ಎನ್ನುವುದೇ ಇವತ್ತಿನ ವಿಶೇಷ. ನಮಸ್ಕಾರ.